ಜೈನ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾವು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ತಿರುಪಲಿ ಬಂದು ನೋಡಿ ಫ್ರೆಂಡ್ಸ್. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಅಂದರೆ ಕಾಡು ಪ್ರಾಣಿಗಳು ಹೇಗಿರುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಭಾಳ ದೊಡ್ಡ ಕಾಡು. ಈ ಕಾಡಿನಲ್ಲಿ ಭಾಳ ಪ್ರಾಣಿಗಳು ಇರುತ್ತವೆ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಹೇಗಿರಬೇಕೆಂದು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ. ಭಾಳ ಕೆಸರಿದೆ, ಮಳೆ ಬಂದು ನೆಲ ಪೂರ ಹಾಳಾಗ್ತಿದೆ ಫ್ರೆಂಡ್ಸ್. ಇಲ್ಲಿ ನೋಡಬಹುದು, ವಿಡಿಯೋದಲ್ಲಿ ನಿಮಗೆ ಕಾಣಲಿಕ್ಕಿಲ್ಲ. ಇಲ್ಲಿ ತುಂಬಾ ಕೆಸರಾಗಿದೆ. ಈಗ ಹೇಗಾದ್ರೂ ಮಾಡಿ ಇದು ನಾವು ಪಾರ್ ಮಾಡಿ ಹೋಗಬೇಕು ಫ್ರೆಂಡ್ಸ್. ಅಲ್ಲಿ ಮುಂದೆ ಈಗ ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ತವೆ. ಇಲ್ಲಿ ಆ ಪ್ರಾಣಿಗಳು ಹೇಗೆ ನೀರನ್ನು ಕುಡಿತೇವೆ, ಆಹಾರ ತಿನ್ನುತ್ತೇವೆ, ಅದು ನಿಮಗೆ ತೋರಿಸ್ತೇವೆ. ಬನ್ನಿ. ಫ್ರೆಂಡ್ಸ್, ಈ ತರ ಮುಳ್ಳುಗಳು ಬಹಳ ನಿಮಗೆ ಹಾನಿಕರವಾಗಿ ಆಗಬಹುದು. ಈ ಮುಳ್ಳು ನಟ್ಟು ಬಿಟ್ಟರೆ ನೋಡಿ ಫ್ರೆಂಡ್ಸ್, ಈ ಕಾಡಿನಲ್ಲಿ ಯಾವುದೇ ಔಷಧಿಗಳು ಸಿಗೋದಿಲ್ಲ ನಿಮಗೆ. ಆದಷ್ಟು ಈ ಮುಳ್ಳಿನಿಂದ ನೀವು ಭಾಳ ಹುಷಾರಿಂದ ನಡಿಬೇಕು. ಇವು ಭಾಳ ಕಾಲಲ್ಲಿ ಇರ್ತವೆ. ನೆಟ್ಟು ಬಿಟ್ಟರೆ ಭಾಳ ನಂಜಾಗ್ತದೆ ಫ್ರೆಂಡ್ಸ್. ನೀವು ಸ್ವಲ್ಪ ಹುಷಾರಿಂದ ಇರಬೇಕು. ಸಿಕ್ಕೊಂಡ್ಬಿಟ್ಟಿದ್ದೀನಿ ನಾನು ಇವಾಗ. ಸಿಕ್ಕೊಂಡ್ಬಿಟ್ಟಿದ್ದೀನಿ. ಕಾಲು ಕಿತ್ತಡಿಗೆ ಭಾಳ ನೋಡಿ ಫ್ರೆಂಡ್ಸ್, ಕಾಲು ಮೇಲೆ ಕಿತ್ತಡಿಗೆ ಆಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ತೆಗ್ಗನ್ನು ಭಾಳ ಆಳವಾಗಿದೆ ಈ ತೆಗ್ಗು. ನೋಡಿ ಫ್ರೆಂಡ್ಸ್, ಹೇಗಾದರೂ ಮಾಡಿ ನಾವು ನಿಮಗೆ ಆ ಸ್ಥಳದ ಬಳಿ ತೆಗೆದು ಹೋಗ್ತೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ. ಇಲ್ಲಿ ಭಾಳ ಪಕ್ಷಿಗಳು ಇರ್ತವೆ. ಆ ಪಕ್ಷಿಗಳು ಹೇಗೆ ಮನೆ ಕಟ್ಟಿ ಮರಿ ಹೇಗೆ ಮಾಡುತ್ತೇವೆ ಅಂತ ನಿಮಗೆ ತೋರಿಸ್ತೇವೆ. ಬನ್ನಿ. ಕಾಲು ಕಿತ್ತಿಡೋದಕ್ಕೆ ಭಾಳ ತ್ರಾಸ ಆಗ್ತಿದೆ ಫ್ರೆಂಡ್ಸ್. ಅದ್ರ ಹೋಗಬೇಕು ನಾವು. ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ನೋಡ್ಬೋದು ನೋಡಿ ಫ್ರೆಂಡ್ಸ್, ಅಲ್ಲಿ ಏ ಥರ ಕಾಣ್ತಾ ಇದೆ ನಿಮಗೆ. ಅದರಲ್ಲಿ ತುಂಬ ಮರಿಗಳಿದ್ದಾವೆ, ಪಕ್ಷಿಗಳಿವೆ ಫ್ರೆಂಡ್ಸ್. ಈಗ ನಾವು ಬಂದೆ, ಈಗ ನಾವು ನೋಡ್ತೀವಿ ಎಲ್ಲ ಪಕ್ಷಿಗಳು ಹಾರೋಗಿದ್ದಾವೆ. ಅಲ್ಲಿ ಕೂತ್ ನೋಡ್ತಾ ಇದ್ದೇವೆ. ಇವನು ಏನು ಮಾಡ್ತಾನೆ, ಇವನು ಟಿಂಕಳೆಯ ಏನು ಮಾಡ್ತಾ ಇದ್ದೆ ಅಂತ ನೋಡ್ತಾ ಇದ್ದೇವೆ ಫ್ರೆಂಡ್ಸ್. ಆದರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಬೇರೆ ಕಡೆಗೆ ಹೋಗೋಣ. ಬನ್ನಿ ಫ್ರೆಂಡ್ಸ್. ಕಾಲು ಕಿಚ್ಚಡಿಗೆ ಆಗ್ತಾಯಿಲ್ಲ ಫ್ರೆಂಡ್ಸ್, ನನಗೆ ಹೋಗಬೇಕು ಫ್ರೆಂಡ್ಸ್. ಬನ್ನಿ ಫ್ರೆಂಡ್, ನಿಮಗೆ ತೋರಿಸ್ತೀವಿ. ಬನ್ನಿ, ಕಾಡು ಪ್ರಾಣಿಗಳು ಹೇಗಿರುತ್ತೆ ಅಂತ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್, ಬನ್ನಿ. ಅಲ್ಲಿ ನೋಡೋದು ಫ್ರೆಂಡ್ಸ್, ನೀವು ಅಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಿದೆಯಲ್ಲ ಕಾಡು ಪ್ರಾಣಿಗಳು ಹೇಗಿರುತ್ತವೆ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವು ಹುಲ್ಲನ್ನು ಮೇಯ್ತಿದ್ದೇವೆ ಫ್ರೆಂಡ್ಸ್. ನಾವು ಅಲ್ಲಿಗೆ ಹೋಗೋದು ಬೇಡ. ಅವು ಕಣ್ಣಿಗೆ ನಾವೇನಾರು ಕಂಡು ಬಿಟ್ಟರೆ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಫ್ರೆಂಡ್ಸ್. ನಾವು ಇಲ್ಲಿಂದ ಸೈಡಿಗೆ ಆಗಿ ಹೋಗ್ಬಿಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಆ ದೃಶ್ಯ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಬನ್ನಿ, ಇಲ್ಲಿ ನಾವು ಹೋಗೋದು ಬೇಡ, ನೋಡಿಬಿಟ್ಟಿರಲ್ಲ. ಈ ಥರ ಪ್ರಾಣಿಗಳನ್ನು ನೋಡ್ಬೇಕಂತಂದರೆ ಎಲ್ಲಿ ನೋಡ್ತೀರಾ ಅಂದರೆ ನಿಮಗೆ ನೀವೇನಾದರೂ ಈ ಥರ ಪ್ರಾಣಿಗಳನ್ನು ನೋಡಬೇಕಂತ ಅಂದರೆ ಈ ರೀತಿ
ನೋಡಿ ಫ್ರೆಂಡ್ಸ್, ಈ ಕೊಳದ ಬಳಿ ಎಲ್ಲ ಪ್ರಾಣಿಗಳು ಇಲ್ಲೇ ಬರ್ತವೆ. ಯಾಕಂದರೆ ಅವು ಆಹಾರ ತಿಂದು ನೀರು ಕುಡಿಲಿಕ್ಕೆ ಇಲ್ಲೇ ಬರ್ತವೆ ಫ್ರೆಂಡ್ಸ್. ನೋಡಿ, ನಾವು ಇವಾಗ ಬೇರೆ ಕಡೆಗೆ ಹೋಗೋಣ. ಇಲ್ಲಿ ತುಂಬ ಪ್ರಾಣಿಗಳಿದ್ದಾವೆ. ಅವನು ನಿಮಗೆ ಈ ಫ್ರೆಂಡ್ ತರಿಸಿದಲ್ಲ, ಅವು ಬಂದು ಇಲ್ಲೇ ಮೇಯ್ತವು. ಅವರ ಮನೆ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಇರ್ತವೆ ರಾತ್ರಿ ಎಲ್ಲ. ನಾವು ರಾತ್ರಿ ಇಲ್ಲೇ ಇರ್ಬೇಕಂತ ಮಾಡಿದ್ದೇವೆ. ಅದ್ರ ಜೊತೆಲಿ ಇರ್ತೇವೆ ನಾವು ರಾತ್ರಿ ಎಲ್ಲ. ಆ ರಾತ್ರಿ ಅವು ಏನೇನು ಮಾಡ್ತೇವೆ ಅವೆಲ್ಲ ನೋಡ್ತೀವಿ ಫ್ರೆಂಡ್ಸ್. ಅದು ನೋಡಿ ನಾವೇ ನಾಳಿನ ಥರ ನಾವು ಅದನ್ನೇ ಮಾಡ್ತೀವಿ ಫ್ರೆಂಡ್ಸ್. ಬನ್ನಿ, ನೀವು ಹಾಗೇನಾದರೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಕರ್ಕೊಂಡು ಬರ್ತೀನಿ. ಇಲ್ಲೆಲ್ಲ ಭಾಳ ಮುಳ್ಳುಗಳಿರ್ತವೆ ಫ್ರೆಂಡ್ಸ್. ಭಾಳ ನೋಡ್ಕೊಂಡು ಅಡ್ಡಾಡಬೇಕು. ಈ ದಾರಿಯಲ್ಲಿ ಹೋಗೋದು ಭಾಳ ನಮಗೆ ಹಾನಿಕರ ಒಂದು ಅನಿಸುತ್ತದೆ ಫ್ರೆಂಡ್ಸ್. ನಾವು ನೋಡಿ, ನನಗೆ ಸರ್ವೇ ಮಾಡ್ತಾ ತುಂಬ ಈ ನೀರಂತೂ ನಮಗೆ ಕುಡಿಯಲಿಕ್ಕೆ ಆಗೋದಿಲ್ಲ. ನಮಗೆ ಶುದ್ಧವಾದ ನೀರು ಬೇಕು ಫ್ರೆಂಡ್ಸ್. ಶುದ್ಧವಾದ ನೀರು ನೋಡಿ ಫ್ರೆಂಡ್ಸ್, ನಮಗೆ ನೀರು ಬೇಕಂದರೆ ಈ ನೀರು ಈ ಗಿಡದಲ್ಲಿ ಸ್ಟಾರ್ಟ್ ಮಾಡಿಕೊಳ್ತದೆ ಫ್ರೆಂಡ್ಸ್. ಈ ಬುಡದಲ್ಲಿ ನೋಡಿ, ಈ ಗಿಡವು ಇದೆಯಲ್ಲ, ಇದು ನಿಮಗೆ ಭಾಳ ಉಪಯೋಗ ಆಗುತ್ತದೆ. ಈ ಗಿಡದಲ್ಲಿ ಇದು ಭಾಳ ನೀರು ಹಿಡಿಯುತ್ತದೆ. ಈ ನೀರನ್ನು ಹೇಗೆ ಮಾಡಬೇಕಂದ್ರೆ ಒಂದು ಸ್ಟಾರ್ ರೀತಿ ಮಾಡ್ಕೋಬೇಕು ಇದನ್ನು. ಇಲ್ಲಿ ಒಳಗಡೆ ನೀರು ಭಾಳ ಸ್ಟಾಕ್ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನೋಡಿ, ಈ ರೀತಿ ಕಡ್ಡಿಯನ್ನು ಇದೆ. ತುಂಬ ನೀರಿದೆ ಫ್ರೆಂಡ್ಸ್ ಇದರಲ್ಲಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನಾವು ಈ ನೀರು ಸಾಕಾಗ್ತಿಲ್ಲ ನಮಗೆ. ನಾವು ಹೇಗೆ ಮಾಡ್ತೀವಿ ಅಂದರೆ, ಇವಾಗ ಇದಲ್ಲೇ ಎಲ್ಲಿಂದ ನೀರು ಕುಡಿತೀವಿ ಫ್ರೆಂಡ್ಸ್. ಇಲ್ಲಿ ಯಾವ ಬೋರ್ ಪಾಯಿಂಟ್ ಬೇಡ, ಏನೇ ಬೇಡ ಫ್ರೆಂಡ್ಸ್. ನಿಮ್ಮ ಹತ್ರ ತಲೆ ಇದ್ದರೆ ಸಾಕು ಫ್ರೆಂಡ್ಸ್. ನಿಮ್ಮ ಹತ್ರ ತಲೆ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾ ಇದರ ಸಹಾಯದಿಂದ ಇವಾಗ ಈ ನೀರನ್ನು ಕುಡಿತೀನಿ. ಈ ನೀರು ಕುಡಿದ್ರೆ ತುಂಬ ಶುದ್ಧವಾಗಿರುತ್ತದೆ. ತುಂಬ ಟೇಸ್ಟಿಯಾಗಿದೆ ನೀರು. ಒಂಥರ ಎಳ್ಳಿ ಥರ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಈಗ ನನ್ನ ದಾಹ ತೀರ್ತು ಫ್ರೆಂಡ್ಸ್. ಈಗ ಸ್ವಲ್ಪ ಶಕ್ತಿ ಬಂತು ನನಗೆ. ಈಗ ನಿಮಗೆ ಈ ಕಾಡನ್ನು ಮುಂದೆ ಸರ್ವೈವ್ ಮಾಡೋಕ್ಕೆ ತುಂಬ ಶಕ್ತಿಗಳಿದೆ. ಈ ಶಕ್ತಿಗಳನ್ನು ಪಾರ್ ಮಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನಮಗೆ. ಏನಾದರೂ ಮಾಡಿ ಆ ಸೈಡಿಂದ ಬರೋಣ. ನೋಡಿ, ನಿಮಗೆ ಇನ್ನೂ ಈ ಕಾಡಿನಲ್ಲಿ ತುಂಬ ಪ್ರಾಣಿಗಳಿದ್ದಾವೆ. ಎಷ್ಟು ಪ್ರಾಣಿಗಳಿದ್ದಾವೆ ಅಂದರೆ ನಾನು ಜೀವನ ಬುತ್ತಿ ತೋರಿಸಿದ್ರು ಮುಗಿಯೋದಿಲ್ಲ. ಆ ರೀತಿ ಪ್ರಾಣಿಗಳಿದ್ದಾವೆ. ನಿಮಗೆ ಇನ್ನೊಂದು ಪ್ರಾಣಿಗಳು ತೋರಿಸ್ತೀನಿ. ಇನ್ನೊಂದಲ್ಲ, ಇನ್ನು ಎಷ್ಟು ಸಿಗ್ತೇವೆ ಅಷ್ಟು ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ. ಆದರೆ ಈ ಪ್ರಾಣಿಗಳಿಂದ ಭಾಳ ಉಳ್ಕೊಂಡು ನಡಿಬೇಕು ಫ್ರೆಂಡ್ಸ್. ಸ್ವಲ್ಪನಾದರೂ ನೋಡಿಬಿಟ್ರೆ ನಮ್ಮನ್ನ ಜೀನ್ ಟಪಾಕ ಡಮ್ ಮಾಡಿಬಿಡ್ತೇವೆ ಫ್ರೆಂಡ್ಸ್. ಅದು ಭಾಳ ಹುಷಾರಿಂದ ನಾವು. ಗಿಡದಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ನಿಮಗೆ ಗಿಡ ಕಾಣಿದ್ರೆ ಈ ಗಿಡದಲ್ಲಿ ತುಂಬ ವಿಟಮಿನ್ ಸಿ ಎಂಬುವ ತೈಲವಿರುತ್ತದೆ. ಈ ತೈಲವನ್ನು ನೀವು ತಲೆಗೆ ಹಚ್ಕೊಂಡ್ಬಿಟ್ರೆ ನಿಮಗೆ ಭಾಳ ನಿಮಗೆ ಕೂದಲು ತುಂಬ ಉದುರ್ತಿದ್ರೆ ಸಮಸ್ಯೆ ಇದ್ದರೆ ಈ ತೈಲನ ಹಚ್ಕೊಳ್ಬೇಕು ಫ್ರೆಂಡ್ಸ್. ನಾನು ಸ್ವಲ್ಪ ಇಲ್ಲಿ ಗಡ್ಡೆ ಹಚ್ಕೊಂಡು ಇಲ್ಲಿ ಗಡ್ಡೆ ಹೊತ್ತಿಲ್ಲ ನನಗೆ. ಇದು ತುಂಬ ಈ ರೀತಿ ಬೇಕಂದರೆ ನಿಮಗೆ ನೋಡಿ, ಈ ರೀತಿ ಗಿಡ ನೋಡ್ಬೋದು ನೀವು.
ಈ ರೀತಿ ಗಡ್ಡ ಹಚ್ಕೊಂಡ್ಬಿಟ್ರೆ ನಿಮಗೆ ಗಡ್ಡ ಒಂದೇ ಒಂದು ರಾತ್ರಿಯಲ್ಲೇ ಬಂದುಬಿಡುತ್ತೆ ಗಡ್ಡ. ನಿಮಗೆ ಎಲ್ಲ ತೆಳಗ ಮ್ಯಾಗ ಎಲ್ಲಿ ಬೇಕಲ್ಲ ಹಚ್ಕೋಬೋದು. ಭಾರಿ ಚೆನ್ನಾಗಿರುತ್ತದೆ ಇದು. ಮೋಸ್ಟ್ಲಿ ಆದಿವಾಸಿ ಹೇರ್ ಆಯಿಲ್ಗೆ ಗೊತ್ತಿಲ್ಲ ಅನ್ಸಿದ್ರೆ ಕಾಣುತ್ತೆ. ಗೊತ್ತಿದ್ರೆ ಇದು ರಾತ್ರಿ ಕಡ್ಕೊಂಡು ಹೋಗ್ಬಿಡ್ತಾರೆ. ನಾ ಯಾರಿಗೂ ಹೇಳಲ್ಲ, ನೀವು ಬನ್ನಿ ಬೇಕಂದ್ರೆ ಬನ್ನಿ ಫ್ರೆಂಡ್ಸ್. ನಾವು ಇವಾಗ ಅಲ್ಲಿ ಏನಾಗಿದೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ. ಅದು ನಿಮಗೆ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್. ಹೇಗಿದೆ ಅಂದರೆ ನಮ್ಮ ಆಗಿನ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದನ ಕಾಯ್ತಿದ್ದಲ್ವ, ಅದೇ ರೀತಿ ದೃಶ್ಯ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ವನದಲ್ಲಿ ಇದು ದನ ಅಲ್ಲ ಫ್ರೆಂಡ್ಸ್, ಇದು ಕಾಡು ಮೃಗ. ಇದು ಕಾಡು ಮೃಗ ಫ್ರೆಂಡ್ಸ್. ಈ ರೀತಿ ಪ್ರಾಣಿಗಳನ್ನು ನೋಡಬೇಕಂದ್ರೆ ನಿಮ್ಗೆ ನೋಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ನೋಡ್ಬೇಕಂದ್ರೆ ನೀವು ದಟ್ಟವಾದ ಕಾಡಿಗೆ ಬರಬೇಕು. ನೋಡಿ ಫ್ರೆಂಡ್ಸ್, ನಾವೀಗ ಈ ಪ್ರಾಣಿಗಳನ್ನು ತೋರಿಸ್ತಿದ್ದೀವಿ. ನೀವು ಈಗ ಭಾಳ ಕತ್ಲಾಗ್ಬಿಟ್ಟಿದೆ. ಈ ಕತ್ಲಾಂದರೆ ಭಾಳ ಅಂದರೆ 8 ಗಂಟೆ ಆಗಿಬಿಟ್ಟಿದೆ ಟೈಮು. ಅದ್ರ ಏನು ಮಾಡಬೇಕು, ನಾವು ಟೆಂಟ್ ಹಾಕಿ ಈಗ ಹಾಕೋದಂತದ್ದು. ಈಗ ಆದ ಟೆಂಟಲ್ಲಿ ಬೇರೆ ಟೆಂಟ್ ಹಾಕ್ತಾ ಇದ್ದೀವಿ. ಇವಾಗ ಆ ಟೆಂಟಲ್ಲಿ ಹಾಕೋಗಿ ಟೆಂಟಲ್ಲಿ ಹಾಕೋದು ನೋಡಿದರೆ ಭಾಳ ದೊಡ್ಡದಾಗ್ಬಿಡ್ತದೆ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಫ್ರೆಂಡ್ಸ್. ಜೈ ಇನ್ನು ಇನ್ನೂರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಬಾಯ್.